ಇಷ್ಟೊತ್ತು ನಾವು ಸ್ಟೇಟ್ ಬಗ್ಗೆ ಮಾತಾಡಿದ್ವಿ. ಈಗ ಸ್ಟೇಟ್ ಇಂದ ಸೆಂಟ್ರಲ್ಗೆ ಹೋಗಿರೋ ನಮ್ಮ ಸಿಸ್ಟರ್ ಬ್ರದರ್ ಬರ್ತಾ ಇದ್ದಾರೆ. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಏನ್ ಸರ್, ಭಾಳ ದಿನ ಹೋಯ್ತು ನಿಮ್ಮನ್ನ ನೋಡ್ಬಿಟ್ಟು. ನೋಡಿ ಬ್ರದರ್, ಇವತ್ತು ನಮ್ಮ ಸರ್ಕಾರಗಳಿಲ್ಲ, ನಮ್ಮ ಪಕ್ಷಗಳಿಲ್ಲ ಅಂತ ಆದಿ ಬೀದಿಲಿ ಹೋಗೋ ನಾಯಿನರಿಗಳೆಲ್ಲ ಮಾತಾಡೋಂಗಾಗೋಯ್ತು. ನಾವು ಬಂದ್ರೆ ಒಂದು ಡಿಗ್ನಿಫೈ ಇತ್ತು. ಇವತ್ತು ನೋಡಿ, ನಿಮ್ಮಂತ ಕುಡುಕನ ಮಕ್ಕಳೆಲ್ಲ ನಮಗೆ ನಾವು ಹೇಳೋದನ್ನ ಮತ್ತೆ ರಿಪೀಟ್ ಮಾಡ್ತೀರಿ. ಅಂದ್ರೆ ನಮ್ಮ ಪಕ್ಷದ ಪರಿಸ್ಥಿತಿ ಏನಾಗಿದೆ ಇದನ್ನ ಚಿಂತನೆ ಮಾಡಬೇಕಾಗಿದೆ. ಇವತ್ತು ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಬ್ರದರ್. ಇವತ್ತು ನೀವು ಕೇಳಿದ್ರಿ ಏನು ಹಿಂಗಾಗಿದ್ದೀರಿ ಅಂತ. ನಾವು ಹೆಂಗಾಗಿರೋದಕ್ಕೆ ನಾವು ವಯಸ್ಸಿನವ್ರಲ್ಲ. ದಿನೇ ದಿನೇ ವಯಸ್ಸಾಗ್ತಾ ಇದೆ ನಮಗೆ. ನಾವು ಮಾಸ್ತಾ ಇದ್ದೇವೆ, ಆದ್ರೆ ನಮ್ಮ ಕೆಲಸದಲ್ಲಿ ಯಾವತ್ತೂ ನಾವು ಮಾಸಿಲ್ಲ. ಇವತ್ತು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನಂದು ಎಲ್ಲೂ ಒಂದು ವಿಡಿಯೋ ಆಗಲಿ ಫೋಟೋ ಆಗಲಿ ಬರ್ತಾ ಇಲ್ಲ ಅಂತ ನೀವು ಕೇಳ್ತೀರಿ. ಹೌದು, ಕರೆಕ್ಟ್. ನಾವು ಸೆಂಟ್ರಲ್ ಗೌರ್ಮೆಂಟ್ ಬ್ರದರ್, ನಾವೀಗ ಕೇಂದ್ರ ಸಚಿವರು. ನಮ್ಮದೇ ಆದಂತ ಕೈಗಾರಿಕೆಗಳು ಮತ್ತೊಂದು ಮಗದೊಂದು ಎಲ್ಲದರ ಬಗ್ಗೆ ನಾವು ಓಡಾಡ್ತಾ ಇದ್ದೀವಿ. ಅದರಿಂದ ಸ್ಟೇಟ್ ಗೌರ್ಮೆಂಟ್ ಪಾಪ ನಿಮಗೆ ಗ್ಯಾರಂಟಿ ಅನ್ಬಿಟ್ಟು ಗೋರಂಟಿ ಹಚ್ಚಿದಾರಲ್ಲ, ಹಚ್ಬಿಟ್ಟಿದ್ದಾರೆ. ಪಾಪ ಈಗ ಗೊತ್ತಾಗ್ತಾ ಇದೆ ನಿಮಗೆ. ಇನ್ನೊಂದು ವರ್ಷ ನಿಮ್ಗೆ ಇನ್ನೂ ಗೊತ್ತಾಗಿ, ಇವಾಗಲೇ ಜನಗಳು ರೊಚ್ಚಿಗೆದ್ದಿದ್ದಾರೆ. ಇನ್ನೊಂದು ವರ್ಷ ಆದಮೇಲೆ ನಿಮ್ಮಂಥವ್ರಲ್ಲ ಏನು ಹೆಣ್ಮಕ್ಳು ತಗೊಂಡ್ರು ಗ್ಯಾರಂಟಿಗಳು, ಅವರೇ ಅದನ್ನು ತ್ಯಜಿಸ್ತಾರೆ. ಆ ಮಟ್ಟದಲ್ಲಿ ಸರ್ಕಾರ ಬರುತ್ತೆ, ನೋಡ್ತಾ ಇದ್ದಾರೆ. ಅಲ್ಲ ಸರ್, ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಾ, ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ ನಮ್ಮ ಪಕ್ಷನೇ ಸರ್ಕಾರ ನಡೆಸುತ್ತೆ ಅಂತ. ಆದರೆ ಅವ್ರು ಹೇಳೋದು ನೋಡಿದ್ರೆ ನೆಕ್ಸ್ಟು ನಿಮ್ಮದು 2 ಸೀಟ್ ಬರೋದು, ಠೇವಣಿನೇ ಬರಲ್ಲ ಅಂತವ್ರಪ್ಪ. ನಮ್ಮ ಪಕ್ಷಕ್ಕೆ ಠೇವಣಿ ಬರಲ್ಲ. ಹೌದು, ಇವತ್ತು ಪಕ್ಷ ಸೇರ್ಪಡೆ ಅಭಿಯಾನ ಅಂತ ಮಾಡಿದ್ದೇವೆ. ಮಿಸ್ಡ್ ಕಾಲ್ ಕೊಡೋದು. ಇವತ್ತು ಕೋಟಿ ಜನ ಮಿಸ್ಡ್ ಕಾಲ್ ಕೊಟ್ಟು ನಮ್ಮ ಪಕ್ಷಕ್ಕೆ ಬರ್ತಾ ಇದಾರೆ, ಸತ್ವವನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಹೇಳ್ತೀನಿ ಬ್ರದರ್, ಇವತ್ತು ನಮ್ಮ ದೊಡ್ಡ ಗೌಡ್ರು ಯಾವತ್ತು ಇನ್ನೂ ಅವರು ಚೆನ್ನಾಗಿದ್ದಾರೆ. ದೊಡ್ಡ ಗೌಡ್ರು ಇನ್ನೂ ಮಲಗಿಲ್ಲ, ಎಚ್ಚರವಾಗಿ ಇದ್ದಾರೆ. ಇನ್ನೊಂದು, ಇವತ್ತು ಅವರ ರಾಜಕಾರಣ ಯಾರ ಕೈಲೂ ಮಾಡೋಕ್ಕಾಗೋದಿಲ್ಲ. ಏನು ದೊಡ್ಡದಾಗಿ ಏನು 5 ವರ್ಷಗಳ ಕಾಲ ಏನು ಅವರು ದೊಡ್ಡವರು ಅರಸುಗಳು ಹೋಲಿಕೆ, ಇದಕ್ಕೆ ಒಂದು ಕಪ್ ಚುಕ್ಕೆ ಇಲ್ಲ. ಪೂಜ್ಯ ನಮ್ಮ ತಂದೆಯವ್ರದ್ದು, ಇವ್ರದ್ದು ಆಲ್ರೆಡಿ ಬಂದಿತ್ತು 3, 14, 18 ಅನ್ಕೊಂಡು. ಆ ಥರದ್ದೆಲ್ಲ ಆಯಿತು. ನಮಗೆ ಯಾವುದೂ ಇಲ್ಲ ಬ್ರದರ್. ಅವ್ರು ಹೇಳಿರ್ಬೋದು, ಏನಂತ ಹೇಳಿದ್ದಾರೆ, ಇವ್ರಿಗೆ ಠೇವಣಿನೇ ಸಿಗಲ್ಲ ತೆನೆ ಪಕ್ಷದವ್ರು, ಇವ್ರು 2 ಸೀಟ್ ಗೆದ್ದು ಬರಲಿ ಅಂತ ಇನ್ನೊಬ್ರು ಯಾರು ಹೇಳಿದ್ರು ಪಾಪ. ಅಲ್ಲ, ನಮ್ಮ ಪಕ್ಷದಲ್ಲಿ ಇದ್ದಂಥ ಹೋದವ್ರುಗಳದೇ ಮಾತುಗಳಿದು. ನಾನು ಒಂದು ಮಾತು ಕೇಳ್ತೀನಿ, ಇವತ್ತು ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ ಸರ್. ಅಂತ ಚಾಲೆಂಜು ಇವತ್ತು ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ ಬ್ರದರ್. ನಮ್ಮ ಪಕ್ಷದ ಬಗ್ಗೆ ಅವರು ತಾತ್ಸಾರದ ಮನೋಭಾವದ ಮಾತಾಡ್ತಾ ಇದಾರೆ, ಠೇವಣಿ ಬರಲ್ಲ ಅಂತ ಇದಾರೆ. ಇವತ್ತಿಗೂ ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರು ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ರಿ, ನೀವು ನಿಮ್ಮ ಒಂದು ರಾಷ್ಟ್ರೀಯ ಪಕ್ಷ ಅಂತ ಏನಿದೆ ಆ ಪಕ್ಷಗಳನ್ನ ಬಿಟ್ಟು ರಾಜ್ಯದಲ್ಲಿ ಸ್ವಂತ ಪಕ್ಷ ಕಟ್ಟಿ ನೀವು ಠೇವಣಿ ಬೇಡಿ, ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಿ ಸಾಕು. ನಿಮ್ಮ ಪಕ್ಷದಿಂದ 1 ಸೀಟ್ ಗೆದ್ರೂ ನನ್ನ ರಾಷ್ಟ್ರ ರಾಜಕಾರಣದಲ್ಲಿ ನಾನು ಇರೋದಿಲ್ಲ. ಇದು ಚಾಲೆಂಜ್ ಅಂದ್ರೆ. ನೋಡು ಬ್ರದರ್, ನಮ್ದು ಪ್ರಧಾನಮಂತ್ರಿಗಳಿದ್ದಂಥ ಪಕ್ಷ, ಮುಖ್ಯಮಂತ್ರಿಗಳಿದ್ದಂಥ ಪಕ್ಷ, ಸದಸ್ಯತ್ವ ಪ್ರಾರಂಭವಾಗಿದೆ ತೆನೆ ಪಕ್ಷದ್ದು. ಮಿಸ್ ಕಾಲ್ ಕೊಟ್ಟಿದ್ದೀರಾ ಬ್ರದರ್? ಅದು ಕೊಡೋಣ ಅಂತಿದ್ದೆ. ಯಾಕೆ ಬ್ರದರ್, ಕರೆನ್ಸಿ ಇಲ್ವಾ? ಕರೆನ್ಸಿ ಇತ್ತು, ಕುಡಿಯಕ್ಕೆ ದುಡ್ಡಿಲ್ಲ ಅಂತ ಮೊಬೈಲ್ ಅಡ ಇಟ್ಬಿಟ್ಟಿದ್ದೀನಿ. ಜನಮಳ ಎಷ್ಟು? ಒಂದು 500 ರೂಪಾಯಿ ಕೊಟ್ರೆ ಮೊಬೈಲು ಬಿಡಿಸ್ಕೊತೀನಿ, ಒಂದು 90 ಹಾಕೋತೀನಿ. ಏನು ಬ್ರದರ್, 500 ರೂಪಾಯಿ? ಒಂದು ಕಾಲದಲ್ಲಿ ಕುಡಿತದ ಚಟ ಬೇಡ, ಲಾಟ್ರಿದು ಬೇಡ, ರಾಜ್ಯ ಸುಭಿಕ್ಷವಾಗಿರಲಿ ಅಂತ ಲಾಟ್ರಿ ಬ್ಯಾನ್ ಮಾಡಿದೆ. ಈ ಕುಡಿತಗಳನ್ನು ಎಣ್ಣೆಗಳನ್ನೇ ಬ್ಯಾನ್ ಮಾಡಿದ್ದಂಥವ್ ನಾನು. ನನ್ನ ಮುಂದೆ ಮದ್ಯಪಾನದ ಬಗ್ಗೆ ಕೇಳ್ತಾ ಇದೆಯಾ? 500 ರೂಪಾಯಿ ಕೇಳ್ತಾ ಇದೆಯಾ? ನಿನ್ನಂಥ ಕುಡುಕ್ ನನ್ನ ಮಕ್ಕಳ ಸಹವಾಸ ಬೇಡ, ಕುಡಿದು ಸಂಸಾರ ಮಾಡ್ಕೋಬೇಡ. ಅದೇನು 2,000 ರೂಪಾಯಿ ಕೊಡ್ತಾರಂತಲ್ಲ, ಕುಡ್ಕೊಂಡು ಆರಾಮಾಗಿ ಇದ್ಬಿಡಿ, ದುಡಿಯೋಕೆ ಹೋಗ್ಬೇಡಿ. ಅಲ್ಲ, ಇವ್ರು ಬೈದಿದ್ದು ನನಗ ಇಲ್ಲ ಆ ಪಕ್ಷದವ್ರಿಗ? ಏನೋ ಇರಲಿ ಬಿಡಿ.